ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿದ ಮಾದಿಗರು. ಇಂಡಿಪೆಂಡೆನ್ಸ್ ಸಂಗ್ರಾಮಕ್ಕೆ ಸ್ವಾಗತ. ಧಾರವಾಡ ಜಿಲ್ಲೆಯ ಅಳ್ಳಾವರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಮಾದಿಗ ಸಮುದಾಯದ ವ್ಯಕ್ತಿಯನ್ನು ಹತ್ಯೆ ಮಾಡಲಾಗಿತ್ತು ಮತ್ತು ಮಾದಿಗ ಸಮುದಾಯದವರ ಸಾಗುವಳಿ ಭೂಮಿಯನ್ನು ಕಸಿದುಕೊಂಡು ದಬ್ಬಾಳಿಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಆದಿಜಾಂಬವ ಮಾದಿಗರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಲಾಭವನ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡು ಪರಿಶಿಷ್ಟ ಸಮುದಾಯದವರ ಮೇಲಿನ ದೌರ್ಜನ್ಯ ಪ್ರಕರಣಗಳ ತನಿಖೆಯಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಕಳೆದ ವರ್ಷ ಸೆಪ್ಟೆಂಬರ್ 6ರಂದು ನಿಂಗಪ್ಪ ಅವರನ್ನು ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಘಟನೆಯನ್ನು ಅಳ್ಳಾವರ ಪೊಲೀಸರು ಅದು ಸಹಜ ಸಾವು ಎಂದು ಬಿಂಬಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಪೊಲೀಸರು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಆರೋಪಿಗಳ ರಕ್ಷಣೆಯಲ್ಲಿ ತೊಡಗಿದ್ದಾರೆ ಎಂದು ಮಾಜಿ ಸಚಿವ ಹನುಮಂತಪ್ಪ ಹಾಲ್ಗೋಳ ಅವರು ಸಂಗ್ರಾಮ ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು. ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಧಾರವಾಡ ತಾಲೂಕಿನ ಮರೇವಾಡ, ನರೇಂದ್ರ, ತಿಮ್ಮಾಪುರ ಹಾಗೂ ಅನ್ನಿಗೇರಿ ತಾಲೂಕಿನ ತುಪ್ಪದ ಕುರಾಟಿ ಗ್ರಾಮಗಳಲ್ಲಿ ಮಾದಿಗ ಸಮುದಾಯದ ಆಸ್ತಿ ವಿಚಾರ ಸಂಬಂಧ ದಬ್ಬಾಳಿಕೆ ನಡೆಯುತ್ತಿವೆ. ಜಿಲ್ಲಾಡಳಿತವು ಕೂಡಲೇ ಮಧ್ಯಪ್ರವೇಶಿಸಿ ಈ ಜಾಗದ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶಂಕರ್ ದೊಡ್ಡಮನಿ, ಕಲ್ಮೇಶ್ ಕಾದಿಮನಿ, ಸಂಗಮೇಶ್ ಮಾದರ್, ಬಸವರಾಜ್ ಮಾದರ್, ಕರೆಯಪ್ಪ ಮಾದರ್, ಗದಿಗೆಪ್ಪ ಹಂಚಿಮನಿ, ಹನುಮಂತಪ್ಪ ಮಾರರ್ಗಿ, ನಾಗಪ್ಪ ಮಾದರ್, ಸಾವಿತ್ರಿ ದೊಡ್ಡಮನಿ, ನಿರ್ಮಲಾ ಹರಿಜನ್, ರುಕ್ಮಿಣಿ ದೊಡ್ಡಮನಿ ಸೇರಿದಂತೆ ಮಾದಿಗ ಸಮುದಾಯದ ಹಲವಾರು ಯುವಕರು ಹಾಗೂ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಪರವಾಗಿ ಕುಂಬಾರಕೊಪ್ಪ ಗ್ರಾಮದಲ್ಲಿ ದಲಿತ ಯುವಕನನ್ನು ಕರೆಂಟ್ ಶಾಕ್ ಕೊಟ್ಟು ಕೊಲೆ ಮಾಡಿ ಅದನ್ನು ಅಲ್ಲಿನ ಅವತ್ತಿನ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಡಾಕ್ಟರ್ಗಳು ಅದನ್ನು ಸರಿಯಾದ ರೀತಿಯಲ್ಲಿ ವರದಿಯನ್ನು ಒಪ್ಪಿಸದೆ ಸಹಜ ಸಾವು ಅಂತ ಹೇಳಿ ಆ ಯುವಕನಿಗೆ ಅನ್ಯಾಯವನ್ನು ಮಾಡಿ ಸಹಜ ಸಾವು ಅಂತೇಳಿ ಅದನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಅಳ್ಳಾವರ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಆ ಕುಂಬಾರಕೊಪ್ಪ ಗ್ರಾಮದ ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿಕೊಂಡು ಆ ಕೇಸನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಆ ಹೆಣ್ಮಕ್ಳು ಹೋಗಿ ಇದು ಸಾವಲ್ಲ, ಇದು ಕೊಲೆ ಮಾಡ್ಯಾರ ಅಂತ ಹೇಳಿ ಇದನ್ನು ಮಾಡಿದ್ರೆ ಆ ಹೆಣ್ಮಕ್ಳು ಅಲ್ಲಿ ಊರಲ್ಲಿರ್ತಕ್ಕಂಥ ಯುವಕರನ್ನ ಸುಮಾರು 7 ಜನ ಯುವಕರನ್ನು ಆ ಒಂದು ಇದರೊಳಗೆ ಸುಳ್ಳು ರೇಪ್ ಮಾಡಿದಾನೆ ಅಂತೇಳಿ ಸುಳ್ಳು ಕೇಸನ್ನು ದಾಖಲು ಮಾಡಿ ಅವರನ್ನು ಧಾರವಾಡದ ಸಬ್ ಜೈಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಮಾಡ್ಯಾರ ಅಂತಂದ್ರೆ ಆ ಜೈಲಿಗೆ ಹಾಕ್ತಕ್ಕಂಥದ್ದು ಆ ಏನು ಯುವಕನೇನು ಕೊಲೆ ಮಾಡ್ಯಾರಲ್ಲ ಅದನ್ನು ಖಂಡಿಸಿದ್ದಕ್ಕಾಗಿ ಅವ್ರ ಮೇಲೆ ಉಲ್ಟಾ ಮಾಡಿ 15 ಜನ ಜೈಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಅವರನ್ನು ಕೂಡ ನಾವೆಲ್ಲರೂ ಬೇಲನ್ನು ಕೊಟ್ಟು ಹೊರಗೆ ತರ್ತಕ್ಕಂಥ ಕೆಲಸ ಮಾಡಿದ ಮೇಲೆ ಇವೆಲ್ಲ ಕೃತ್ಯಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದ್ದಾವೆ. ಮತ್ತು ಇದು ಒಂದೇ ಅಲ್ಲ, ಧಾರವಾಡ ತಾಲೂಕಿನ ನರೇಂದ್ರ, ಮರೇವಾಡ, ತಿಮ್ಮಾಪುರ, ಮುಮ್ಮಿಗೆಟ್ಟಿ, ಅರವಟಗಿ ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಮಾಜದ ಮೇಲೆ ಆಗ್ತಿರತಕ್ಕಂಥ ಅನ್ಯಾಯವನ್ನು ಖಂಡಿಸಿ ನರೇಂದ್ರದಲ್ಲಿ ಖುಲ್ಲಾ ಜಾಗೆ ಸಮಾಜದ ಜಾಗೆಯನ್ನು ಕಬಳಿಸಿ ಅದನ್ನು ನಾವು ಖರೀದಿ ಮಾಡಿದ್ದೀವಿ ಅಂತಕ್ಕಂಥ ವಿಷಯವನ್ನು ಅವ್ರು ಮಾಡಿ ಅಲ್ಲಿ ಜಾಗೆಯನ್ನು ಪಟ್ಟಿ ಪತ್ರವನ್ನು ನೋಂದಾಯಿಸಿ ಇದು ಜಾಗ ನಮ್ಮದು ಅಂತಕ್ಕಂಥ ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಅದೇ ರೀತಿ ಮರೇವಾಡದಾಗೂ ಕೂಡ ಗ್ರಾಮದ ಸಮಾಜದ ಜಾಗೆಯನ್ನು ಕಬಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಮುಮ್ಮಿಗಟ್ಟಿನಲ್ಲಿ ಮತ್ತು ತಿಮ್ಮಾಪುರದಲ್ಲಿ ಕೂಡ ಸಮಾಜದ ಜಾಗೆಯನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕಾಗಿ ಆ ಜಾಗೆಯ ಎಲ್ಲ ಏನು ಸಮಾಜದ ಜಾಗ ಇದೆ ಅದು ಸಮಾಜಕ್ಕೇ ಮರಳಿ ಕೊಡಬೇಕು. ಆ ಯಾವ ಪಟ್ಟಿ ನೊಂದು ಮಾಡಿಕೊಂಡು ಪಟ್ಟಿ ಆ ಅವತಾರವನ್ನು ಹುಟ್ಟಿಸ್ಕೊಂಡು ಬಂದು ಏನು ಇದು ಮಾಡಿದಾರೆ ಅವನ್ನೆಲ್ಲ ರದ್ದು ಮಾಡಿ AC ಅವರು ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿಕೊಂಡು ಅದನ್ನು ರದ್ದು ಮಾಡಿ ಮತ್ತೆ ಅದನ್ನು ಸಮಾಜಕ್ಕೆ ಉಳಿಸ್ಕೊಡ್ಬೇಕು ಅಂತಕ್ಕಂತಹ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾನು ಸಂಗಮೇಶ್ ಮಾದರ್ ಅಂತೇಳಿ. ನಾವು ಅಖಿಲ ಕರ್ನಾಟಕ ಆದಿಜಾಂಬವ ಸಂಘದ ಒಂದು ನೇತೃತ್ವದಲ್ಲಿ ನಮ್ಮ ಜನಾಂಗ ಅಂದ್ರೆ ಮಾದಿಗ ಜನಾಂಗಕ್ಕೆ ಬಹಳಷ್ಟು ಅನ್ಯಾಯವಾಗಿದೆ. ಉದಾಹರಣೆಗೆ ಕುಂಬಾಪುರ ಗ್ರಾಮ ಆಗಲಿ, ನರೇಂದ್ರ ಗ್ರಾಮ ಆಗಲಿ, ಮರೇವಾಡ ಗ್ರಾಮ ಆಗಲಿ, ಮುಮ್ಮಿಟ್ಟಿ ಗ್ರಾಮ ಆಗಲಿ ಹಾಗೂ ಅಳ್ಳಾವರ ತಾಲೂಕು, ಆಮೇಲೆ ನವಲಗುಂದ ತಾಲೂಕು ಸಾಕಷ್ಟು ನಮ್ಮ ಜನಾಂಗಕ್ಕೆ ದೌರ್ಜನ್ಯ ಆಗ್ತಾಯಿದೆ. ಯಾಕಂದರೆ ಭೂಮಿ ಸ್ವಲ್ಪ ಗೋರ್ಮೆಂಟ್ ನಮ್ಗೆ ಇನ್ನೊಂದು ಭೂಮಿ ಕೊಟ್ಟಿರ್ತೈತಿ, ಅದನ್ನು ನಾವು ಸಲಾತಿಲ್ಲ ಅಂದ್ರೆ ನಮ್ಮದು ಅಜ್ಜ ಮುತ್ತಂದ್ರ ಕಾಲದಿಂದ ನಾವು ಸಾಕಷ್ಟು ಅದನ್ನು ಬಳಸ್ಕೊತ ಬಂದೀವಿ. ಈಗ ಸವರ್ಣೀಯರಂಥ ಒಂದು ದೊಡ್ಡ ಅಧಿಕಾರಿಗಳು ಹಿಡ್ಕೊಂಡು ರಾಜಕೀಯ ದಿವಸ ಮಾಡ್ಕೊಂಡು
ಇದು ನಮ್ಮ ಇದನ್ನ ಜಾಗ ಕಸ್ಕೋದಾಗಲಿ ಇದು ಮಾಡತ್ತಾರೆ. ನರೇಂದ್ರ ಗಾಂಧಿ ಭಾಳ ತುಂಬ ಅನ್ಯಾಯ ಆಗೈತಿ. ಇದು ನಾವು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಆಗಲಿ ಮತ್ತು ತಾಲೂಕ್ ಪಂಚಾಯತಿ ಇಒಗಳಾಗಲಿ CO ಆಗಲಿ ಹಾಗೂ ಜಿಲ್ಲಾಧಿಕಾರಿಗಳು ಈ ಸಮಸ್ಯೆಗೆ ದಯವಿಟ್ಟು ಇನ್ನೂ 2 ದಿವಸ ಟೈಮ್ ಕೊಡ್ತೇವೆ. ಅಕಸ್ಮಾತ್ ಆ ಜಾಗಕ್ಕೆ ಬಂದು ಒಂದು ತಮ್ಮ ಸರ್ಕಾರಕ್ಕೆ ತಾಬ ತೊಗೊಂಡು ನಮ್ಮ ಸಮಾಜಕ್ಕೆ ಬಳಕೆ ಮಾಡಿಕೊಡ್ಬೇಕು ಒಂದು, ಇಲ್ಲಾಂದ್ರೆ ಇನ್ನೊಂದು 2 ದಿವಸ ಟೈಮ್ ಕೊಡಲ್ಲ ಉಗ್ರ ಹೋರಾಟ ನಾವು ಹಾಕ್ಕೋತೇವೆ ಅಂತೇಳಿ ನಾವು ಮಾತಾಡ್ತೀವಿ. ಸಾಕಷ್ಟು ಇದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಠರಾವ್ ಆದರೂ ಆ ಠರಾವ್ ಕ್ಯಾನ್ಸಲ್ ಮಾಡಿ ಸಾಕಷ್ಟು ಒಂದು 10 ಗುಂಟೆ ಜಾಗ ಐತೆ ಸರ್. ಆ 10 ಗುಂಟೆ ಜಾಗವನ್ನು ಸವರ್ಣರದನ್ನು ಬಳಕೆ ಮಾಡ್ಕೋತಿದ್ದಾರೆ. ಅದನ್ನು ನಾವು ತಳತಳಿಂದ ನಮ್ಮ ಸಮಾಜದವರು ಬಳಕೆ ಮಾಡ್ಕೋತಾರೆ. ಅಲ್ಲಿ ಸ್ವಲ್ಪ ಅನ್ಯಾಯ ಮಾಡಿದೆ. ಮುದುಕ ಸರ್ ಅವ ಕುಂಬಾರಕೊಪ್ಪದವ ಸರ್. ಏನಾಗೈತೆ ಸರ್, ಅಲ್ಲಿ ಸುಮಾರು ಅದು ಸರ್ಕಾರದಿಂದ 1000 ಎಕರೆ ಜಾಗ ಇದೆ. ಇವರು ಬಳಕೆ ಮಾಡ್ಕೊತ ಬಂದಿದ್ದಾರೆ. ಇವರಷ್ಟೇ ಅಲ್ಲ, ಎಲ್ಲ ಸಮಾಜದವರು ಬಳಕೆ ಮಾಡ್ತಾರೆ. ಒಂದು ತಿಂಗಳು ಎಲ್ಲ ಹೊಲಗಳು ಸೀದಾ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಇನ್ನೇನು ಗಳಿ ಹಾಕ್ಬೇಕಂದ್ರೆ ಅಲ್ಲಿ ಒಬ್ಬರು ಯಾರು ಮಂಜುನಾಥ್ ಒಡ್ಡರ್ ಅಂತವು ಆರ್ಮಿ ಹುಡುಗ ಅಂತಾರೆ. ಅವನು ತುಂಬ ದಬ್ಬಳಿಕೆ ಮಾಡಿ ಗುಂಪು ಕಟ್ಕೊಂಡು ದಬ್ಬಳಿಕೆ ಮಾಡೋದು, ಅವ್ರು ಹೊಡಿದು ಬಡಿದು ಮಾಡೋದು. ಕನಿಷ್ಠ 1 ದಿವಸ 2 ದಿವಸ ಹಿಂಗೆ ಒಂದು ತಿಂಗಳು ಬಿಟ್ಟು ಹಂಗೆ ಮಾಡಿದಾರೆ ಪಾಪ. ಆ ಪಾಪ ದಿವಸ ಮುದಕ ಏನು ಮಾಡೋನು, ಬೆಳಿಗ್ಗೆ ಅದುಗಳು ಹುಲ್ಲು ಮೇವು ತರಕ್ಕೆ ದನಗಳಿಗೆ. ಅದೇ ಟೈಮ್ ನೋಡು ಕರೆಂಟ್ ಲೈನ್ ಕೊಟ್ಟು ಅವ್ನು ಕೊಂದು ಸಹಜ ಸಾವು ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು ಸಹ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ತನಿಖೆ ಆಗ್ಬೇಕು. ನಮಗೆ ಕರಿಯಪ್ಪ ಮಾದರ್, ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್. ಇವತ್ತಿನ ದಿವಸ ಅಳ್ನಾವರ ತಾಲೂಕು ಕುಂಬಾರಕೊಪ್ಪ ಗ್ರಾಮದಲ್ಲಿ ದಲಿತ ಮಾದಿಗ ಕುಟುಂಬದ ಸೇರಿದವನ್ನು ಅಮಾನುಷವಾಗಿ ಕರೆಂಟ್ ಶಾಕ್ ಹೊಡೆದು ಒಂದು ಸಾವು ಹಿಡಿದಿತ್ತು. ಆಮೇಲೆ ಅದು ಸಹಜ ಸಾವು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ FIR ಮಾಡಿ ಅವನು ಮಣ್ಣು ಮಾಡಿದ್ದಾರೆ. 1 ವಾರಗಟ್ಟಲೆ ಅವ್ರ ದವಾಖಾನೆಗೆ ಇದ್ದರೂ ಸಹ ಅವನಿಗೆ ಯಾವುದೇ ರೀತಿಯಿಂದ ಅವನಿಗೆ ಕರೆಂಟ್ ಶಾಕ್ ಹೊಡೆದಂತ ಹೊಟ್ಟೆ ಇದು ಮಾಡಿ ಸಹಜ ಸಾವು ಅಂತ ಅವ್ನಿಗೆ ಟ್ರೀಟ್ ಮಾಡಿದ್ದಾರೆ. ಅದಕ್ಕೆ ಅದರ ಕೂಡಲೇ ಇದು ಪೊಲೀಸ್ ಇಲಾಖೆಯವರು ತನಿಖೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಕಂಡು ಬಂದಿದೆ. ಅದಕ್ಕೆ ಇದನ್ನು SIT ತನಿಖೆ ಕೊಡಬೇಕಂತೇಳಿ ನಮ್ಮ ಕರ್ನಾಟಕ ಆದಿದಂಬ ಸಂಘ ಆಗ್ರಹ ಪಡಿಸಿದೆ. ಹನುಮಂತ ಮಾಡಿಗೆ ನಾವು ನರೇಂದ್ರಿಂದ ಮಾತಾಡೋದ್ರಿ ಸುಮಾಂತ್ ಸರ್. ನಮ್ಮ ಏರಿಯಾದಾಗ್ರಿ ನಮ್ದು ಮರಿಯಮ್ಮ ದೇವಿ ಗುಡಿ ಅಂತ ಹೇಳಿ ಕೆಲಸ ಐತಿ ಸರ್. ಆ ಜಾಗ ಅಕ್ರಮವಾಗಿ ಕೊಡಕೋತಾರ್ರಿ. ಅಂದ್ರೆ ಅವರು ನಮ್ಮ ಊರಾರ, ಬಟ್ ಅದು ಹೆಂಗಾಗೈತಂದ್ರಿ ಸರ್, ಈಗ ನಾವು ಇದ್ದ ಜಾಗನ ನಾವಿಲ್ಲ ಅಂತ ಹೇಳಿ ಕೆಲಸ ಪ್ರೂವ್ ಮಾಡಾಕತ್ತಾರ್ರಿ. ಈಗ ಅವ್ರು ಈಗ ಇರೋ ಜಾಗ ನಮ್ಮ ಏರಿಯಾದಾಗ ಐತಂದ್ರೆ ನಾವು ನಮ್ದು ಇರ್ತೈತ್ರಿ ಸರ್. ನಮ್ದು ಇಷ್ಟು ವರ್ಷದಿಂದ ಹಲವಾರು ವರ್ಷದಿಂದ ನಮ್ಮ ಏರಿಯಾದಾಗ ಇದ್ದ ಜಾಗ ನಾವು ಅಲ್ಲಿ ಮದ್ವೆ ಮಾಡ್ತಿದ್ವಿ, ಮತ್ತೊಂದು ಕಾರ್ಯಕ್ರಮ ಮುಗ್ದೊಂದು ಏನೋ ಮಾಡ್ತಿದ್ವಿ ಸರ್. ಈಗೇನು ಮಾಡ್ಬಿಟ್ಟಾರ್ರಿ, ಅದಲ್ಲ ನಿಮ್ಮ ಜಾಗ. ಇದು ಹೆಂಗಾಗೈತ್ರಿ, ಮೊದಲಿದ್ದವ್ರು ನಾವು ರೊಕ್ಕ ಕೊಟ್ಟನೇ ಇಲ್ರಿ ಸರ. ಸುಮ್ಮ ಅವ್ರು ಕೊಟ್ಟಾರು ಇವ್ರು ಕೊಟ್ಟಾರು, ಮುಂಚೆ ಇದ್ದವ್ರು ನಮ್ಗೆ ಅದನ್ನ ಮಾರ್ಯಾರು ಇದನ್ನ ಮಾರ್ಯಾರು ಅಂತ ಹೊಂದ್ಸಕತ್ತಾರಿ ಸರ್. ಬಟ್ ಅದ ಹೇಳಿದ್ರು ಡಾಕ್ಯುಮೆಂಟ್ಸ್ ಪ್ರಕಾರ ಅದು ಯಾವ್ದು ಪ್ರೂಫೇ ಇಲ್ರಿ. ಅದ್ರಾಗ ತಗೊಂಡದ್ದು ಗೊತ್ತಿಲ್ಲ, ಇಲ್ಲಂತೂ ಗೊತ್ತಿಲ್ರಿ. ಅವ್ರ ಹೆಸರು ಬಂದಿಲ್ರಿ ಸರ್. ಅದ್ರಾಗ ಇವ್ರು ಇತ್ತೀಚಿಗೆ ಬಂದ ಕೆಲಸ ನಮ್ಮ ಜಾಗ ಅಂತ ನಮ್ಮ ಜಾಗ ಅಂತ ಹೆಂಗ್ ಹೇಳ್ಕೊಳತ್ತಾರಿ ಸರ್. ದೇವ್ರ ಜಾಗ ರೀ. ದೇವಸ್ಥಾನಕ್ಕ ಕೇಳತ್ತೇವ್ರಿ ನಾವು. ನಮ್ಗೆ ಮನಿಗೆ ಕೊಡ್ರಿ, ಮಠದ ಕೊಡ್ಲಿ. ಒಂದು ಮನುಷ್ಯ ಸಹಿ ಮಾಡಿದ್ದು ಅಂತ ಯಾವ ಮನುಷ್ಯ ಸಹಿ ಮಾಡ್ಯಾನ ಅದನ್ನ ತೋರ್ಸ್ರಿ. ಅವನ್ ಸಹಿ ಮಾಡ್ಯಾನ ಎಷ್ಟು ಸಹಿ ಮಾಡ್ಯಾನ ಅಜ್ಜ, ಉಷ್ಟು ಸಹಿ ಬೇಕು. ಸಾರ್ವಜನಿಕರ ಎಷ್ಟು ಜನ ಇರ್ತ ಅಷ್ಟು ಸಹಿ ಬೇಕು. ಅದಕ್ಕೆ ಒಬ್ರದ್ದು ಸಹಿ ಅಂತ ಹೆಂಗಂದ್ರ ಅವ್ರು ನಮ್ಗೆ ಅದು ಏನ್ ಮಾಡ್ತಾರೋ ಇಲ್ಲ, ನಮ್ಗೆ ದೇವ್ರ ಜಾಗ ನಮ್ಗೆ ದೇವ್ರ ಬಿಟ್ಟು ಕೊಡ್ಬೇಕು. ಬೇಕಾದಾಗ್ಲಿ ಅದು. ಈಗ ಹಳೆ ಮನುಷ್ಯರಿಗೆ ಸಹಿ ಮಾಡಕ್ ಮರೆಮ್ಮ ದೇವಸ್ಥಾನ ಅಂತ ಐತ್ರಿ. ಅದು 4 ಗುಂಟೆ ಐತ್ರಿ. ಅದು ಯಾರ್ದಿಲ್ರಿ. ಸಾರ್ವಜನಿಕ ಎಲ್ಲಾರ್ದು ಎಲ್ಲ ಹಿರಿಯಾರ್ದು ಐತ್ರಿ. ಅಂದ್ರೆ ಸಾರ್ವಜನಿಕ ಅಂತ ಹೇಳ್ರಿ. ಅದು ಎಷ್ಟು ಹಳೆ ಸುಮಾರು ವರ್ಷದಿಂದ ದೇವಸ್ಥಾನ ಸುಮಾರು ಇನ್ನು ಇರ್ಬೋದ್ರಿ. ಅಷ್ಟು ವರ್ಷದ ಐತಿ ಸರ್. ಅವಾಗಿಂದ ಡಾಕ್ಯುಮೆಂಟ್ಸ್ ಒಳಗ ಸಾರ್ವಜನಿಕ. ಬಟ್ ಇದೇನಾಗ್ಬಿಟ್ಟೈತ್ರಿ, ಈಗ ಒಂದು 5-6 ವರ್ಷದ ಹಿಂದಿಂದ ಅದನ್ನ ಯಾರವ್ರು ಅವ್ರ ಅಕ್ಕಾರ್ಗಿತ್ರಿ. ಅದ ಅವ್ರು ಏನು ತಲೆ ಕೆಡ್ಸ್ಕೊಳ್ರಿ. ಹಂಗಾಗಿದ್ರು ನಾವ್ ಹಾಕಿ ಹೋರಾಟ ಮಾಡ್ತಿದ್ರಿ. ಇದನ್ನ ಅವ್ರೆಲ್ಲ ತಲೆ ಕೆಡ್ಸ್ಕೊಂಡಿದ್ರ ಅದು ರೋಡ್ ಗಚ್ಚೆ ಐತ್ರಿ. ಮತ್ತೇನು ದೂರನೇ ಇಲ್ರಿ, ರೋಡ್ ಗಚ್ಚೆ ಐತಿ. ನಾವೆಲ್ಲ ಬೋರ್ಡ್ ಗಿಡ ಎಲ್ಲ ಕುಣಿಸ್ಯಾವ್ರಿ. ನರೇಂದ್ರಾಗ ಅಂಬೇಡ್ಕರ್ ನಮ್ಮ ಮನ್ಯಾಗ ಐತ್ರಿ. ಅದು ನೀರಿನ ಟ್ಯಾಂಕ್ ಅಂತ ಐತಿ ನೋಡ್ರಿ. ಇಲ್ಲ ರೋಡಿಗೆ ಹೋಗ್ತ್ರಿ. ಅದ್ರ ಮಾದ್ರ ಓಣಿ ಅಂತ ಇರ್ತ ನೋಡ್ರಿ. ಅಲ್ಲಿ ನೀರಿನ ಟ್ಯಾಂಕ್ ಹತ್ರ
ತೇರಿ ನಗಿಸಿ ಅಂತಾರ ನೋಡ್ರಿ, ಅದಕ್ಕ ತೇರಿ ನಗಿಸಿ ಅಂತ ಹೇಳಿ. ಹೆಸರು ರುಕ್ಮಿಣಿ ಸುರೇಶ್ ದೊಡ್ಡಮನಿ ಅಂತ್ರಿ. ನಮ್ದು ಕುಂಬಾರಗೊಪ್ಪ ಅಳ್ಳಾವರ ತಾಲೂಕು ಬರ್ತೈತಿ. ನಾವು ನಮ್ದು SC ST ಮಂದಿ ರೀ. ನಾವು ತಲಂತರ ನಮ್ಮ ದೊಡ್ಡಪ್ಪ ಅರದ್ರಿ ಮೇವಿ ಗಂಡ ಹೆಂಡತಿ ಅವ್ರ ಮೇವಿಗೆ ಹೋಗಿದ್ರಿ. ಅವ್ರ ದನಗಳು ಇದ್ದವು ರೀ. ಅವ್ರ ಮೇಲೆ ಇದನ್ನ ಅವ್ರ ಜೀವನ ನಡೆಸ್ತಿದ್ರಿ. ಮೇವು ತರಾಕ ಅಂತೇಳಿ ಅಲ್ಲೇ ಬಾಜು ಇದ್ದ ಹೊಲಕ್ಕೆ ಹೋಗಿದ್ರಿ ಅವ್ರ ಮೇವು ತರಾಕ. ಹೋದಾಗ ಅವ್ರಿಬ್ರು ಗಂಡ ಹೆಂಡತಿ ಮೇವು ಮಾಡಿ ಇಟ್ಗಳ ಅಕ್ಕಿಗೆ ಹೆಂಡತಿಗೆ ಅದ ಮೇವು ವಜ್ಜಾಗೋದಕ್ಕ ನಾ ಇಟ್ಟು ಬರ್ತೇನೆ ಅಂತೇಳಿ ಹೊಳ್ಳಿ ಬಂದಾಳ್ರಿ. ಆಕಿ ಹೊಳ್ಳಿ ಬಂದು ಇನ್ನೂ ಸ್ವಲ್ಪ ಟೈಮ್ ಒಂದು ಅರ್ಧ ತಾಸಾದ್ರೂ ನಮ್ಮ ದೊಡ್ಡಪ್ಪ ಹೊಳ್ಳಿ ಬರ್ಲಿಲ್ರಿ. ಅದೇನಾಗೈತಂತೆ ಹೊಳ್ಳಿ ನೋಡಕ್ಕೆ ಹೋದ್ರಿ. ಅವ್ರ ಹೂಗಳ ನಮ್ಮ ದೊಡ್ಡಪ್ಪ ಪೂರ್ತಿ ಕರೆಂಟ್ ಶಾಕ್ನಿಂದ ಪೂರ್ತಿ ಮೈ ಎಲ್ಲ ಸುಟ್ಟಿ ತಳಗ್ ಬಿದ್ದುಬಿಟ್ಟಿದ್ದ. ಏನಾಗೈತಂತ ನಾವು ಹೆದ್ರಿ ಎಲ್ಲರೂ ಹೋಗಿ ನೋಡ್ಕೊಂಡು ಬಂದ್ವಿ. ಅವ್ರು ನಮ್ಮ ಅಲ್ಲೇ ಆಜು ಬಾಜು ಇದ್ಗಳ ನಮ್ಗೆ ಬಾಯ್ ಮಾಡಿದ್ರು ಅವರು. ನಾವೆಲ್ಲರೂ ಹೋಗಿ ನೋಡಿದ್ವಿ ರೀ. ನೋಡಿದ್ಗಳ ಹೆದ್ರಿಕ್ ಬಂದ ದವಾಖಾನಿಗೆಲ್ಲ ಕರ್ಕೊಂಡು ಹೋದ್ವಿ ರೀ. ನಾವು ಕರ್ಕೊಂಡು ಹೋಗಿ ಎಲ್ಲ ಅಲ್ಲಿ ಪರೀಕ್ಷೆ ಮಾಡಿದ್ಗಳ ಒಂದು ಪೂರ್ತಿ ಇದನ್ನ ಮಾಡಿದ್ರು. ಮನೆಗೆ ಬಂದ ಎಲ್ಲ ಚೆಕ್ ಮಾಡಿ ಪೋಸ್ಟ್ ಮಾರ್ಟಮ್ಕಂತ ಕಳಿಸಿದ್ವಿ ರೀ. ಅಲ್ಲಿ ಕಳಿಸಿಗಳು ಅವರು ಇಲ್ಲ ಅದು ಇದಾಗೈತಿ ಅವ್ರದ್ದು ಸುಟ್ಟು ಸಾಯ ಅಂತೇಳಿ ಎಲ್ಲ ಕಳಿಸಿದ್ರಿ. ಸುಟ್ಟಗಾಯಿ ಅವ್ರಿಗೆ ಕರೆಂಟ್ ಹೊಡೆದೈತಿ ಅಂತೇಳಿ ಪೋಸ್ಟ್ ಮಾರ್ಟಮ್ದಾಗೆಲ್ಲ ಹೇಳಿ ಕಳಿಸಿದ್ರಿ. ಮತ್ತು ಸುಳ್ಳು ಅಂತ ಹೇಳಿ ಕಳಿಸಿದ್ರಿ. ಅವ್ರು ಮನೆಗೆ ಬಂದು ನೀವಿಲ್ಲ ಇದನ್ನ ನಾವು ಇದನ್ನ ಮಾಡ್ಕೊಡ್ತೇವೆ ಅಂತ ಹೇಳಿದೀವಿ ರೀ. ನಮ್ಮ ಹೊಲ್ದಾಗ ಐತಿ, ನಾವು ಅಲ್ಲೇ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು. ಅವ್ರು ಪೊಲೀಸ್ರ ಬೇಡ ನೀವು ಇದನ್ನ ಪೋಸ್ಟ್ ಮಾರ್ಟಮ್ ಆಗೈತೆ ಅಂದ್ಮೇಲೆ ಸುಟ್ಟ ಬಿಡ್ಬೇಕಿದನ್ನ ನೀವು ಹಿಂಗೆ ಇದನ್ನ ಮಾಡೋದಂಗೆ ಅಂತ ಹೇಳಿದ್ರಿ. ಹೋಗಿ ಸುಟ್ಟಿವ್ರಿ. ಮತ್ತು ನಾವು ಇಲ್ಲೆಲ್ಲ ಹಂಗೆ ಆಗೋದಕ್ಕೆ ನಾವೆಲ್ಲ ಕಡೆ ಹೋಗಿ ಇದನ್ನ ಮಾಡಿದ್ವಿ. ಪೊಲೀಸರು ಎಲ್ಲ ಕಂಪ್ಲೇಂಟ್ ಕೊಟ್ಟಿವಿ. ಹಿಂಗೆಲ್ಲ ಮಾಡ್ಯಾರಂದ್ರೆ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ದೊಳಗೆ ಇದು ಕರೆಂಟ್ ಶಾಕಿಂದ ಆಗಿಲ್ಲ, ಸಹಜ ಸಾವು ಅಂತೇಳಿ ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ರಿ ಅವ್ರು. ಅಲ್ಲಿ ಆಗುವು ಮತ್ತು ಈಗ ನಾವು 7 ಜನ ನಮ್ಗೆ ಇರೋದ 7-8-10 ಮನೆತನ ಅದಾವ್ರಿ ಅಳ್ಳಾವರದೊಳಗೆ. ಇದ್ರೊಳಗೆ ಕುಂಬಾರಗೊಪ್ಪದಾಗ ನಾವು ಅವತ್ತೆಲ್ಲತರ ನಮ್ಮ ಹಿರಿಯರು ಮಾಡ್ಕೊತ 10 ಎಕರೆ 32 ಗುಂಟೆ ಜಾಗ ಐತ್ರಿ. ಅದು ಸರ್ಕಾರದ ಜಾಗ ಐತಿ. ಅದನ್ನು ನಾವೆಲ್ಲರೂ 7 ಜನನು ನಾವು ಇಷ್ಟಿಷ್ಟ ಅಂತೇಳಿ ನಾವು ಅದನ್ನ ಮಾಡ್ಕೊತಾನೆ ಅದೇವ್ರಿ. ಮೊದ್ಲಿಂದನು ಮಾಡ್ಕೊತ ಹೋದಾಗ ಈಗ ಮೊನ್ನೆ ಒಬ್ರು ಅಲ್ಲಿ ಅವರು ನಮ್ಮ ಮ್ಯಾಲೆ ದಬ್ಬಾಳಿಕೆ ಮಾಡಿ ನೀವು ಮಾದರ್ ಜನ ಹೊಲ್ಯಾರ ಜನ ಅಂದ್ರೆ ನೀವು ನಮ್ಮ ಮ್ಯಾಲೆಲ್ಲ ಇದನ್ನ ಮಾಡತ್ತೀರನ, ನಿಮ್ದೇನು ನಡಿತೈತೆ ಅಂತೇಳಿ ನಿಮ್ದ ಇದನ್ನ ಮಾಡತ್ತೀರ, ನೀವು ಹೊಲ್ಯಾರ್ದ ದುಡ್ದು ಅಷ್ಟ ತಿನ್ಬೇಕು, ನೀವೇ ಎದಕ್ಕೆ ಅದನ್ನ ಸರ್ಕಾರದ ಮಾಡತ್ತೀರಿ ಹಂಗೆ ಹಿಂಗೆ ಅಂತೇಳಿ ನಮ್ಮ ಮನಿಗಳ ಅಲ್ಲಿ ಮಳಿಗೆ ಬಿದ್ದು ನಾವೆಲ್ಲ ಇದಾಕಾದ್ರು ನಮ್ಮ ಮ್ಯಾಲೆ ಅವ್ರು ದಬ್ಬಾಳಿಕೆನ ಮಾಡಾಕತ್ಬಿಟ್ಟಾರಿ. ಮ್ಯಾಲಿನ ಅಧಿಕಾರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಇದನ್ನ ಮಾಡಿದ್ರು. ಇದನ್ನ ಮಾಡಿ ನಾವು ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರು ನಾವು ರೀ. ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಮತ್ತು SP ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಹಿಂಗೆ ನಮ್ಮ ಗಂಡು ಮಕ್ಳ ಮೇಲೆ ಹಿಂಗೆ ಬಂದು ನಮ್ಗೆ ಬೈದಾಡತ್ತಾರ ಹೊಲ್ಯಾರ ಅಂತೇಳಿ ಇದನ್ನ ಮಾಡತ್ತಾರ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ರೆ ಅವ್ರು ಆ ಕಂಪ್ಲೇಂಟಿಗೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ, ಏನು ತನಿಖೆ ಮಾಡಿಲ್ರಿ ಅವ್ರು. ಒಮ್ಮೆ ಹೋಗಿ ನಮ್ಮ ಗಂಡುಗಳ ಜನ ಮೇಲೆ ಏನೋ ಅದು ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿಬಿಟ್ಟಾರೆ ಅಂತ್ರಿ. ಅಲ್ಲಿ ಹೋಗ್ಬೇಕಿನ್ನ ಹೆಣ್ಮಗಳ ಮೇಲೆ ಹೇಳಿ ಆಕಿನ ಕೈಯಿಂದ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿಸ್ಬಿಟ್ಟಾಳ್ರಿ. ಅದು ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಗಂಡುಗಳ್ಗೆ ಇದಿಲ್ರಿ. ನಮ್ಮ ಗಂಡು ಮಕ್ಕಳಿಗೆ ಕಿವಿಗ ಇಲ್ರಿ. ಅದು ನಿಮ್ಮ ಮೇಲೆ ಹಿಂಗೆ ಕಂಪ್ಲೇಂಟ್ ಆಗೈತಿ ಹಿಂಗಾಗೈತಿ ಅಂತ ಏನು ಹೇಳೇ ಇಲ್ರಿ ಅವ್ರು. ಏನು ಇಲ್ಲೇ ಇಲ್ರಿ ಅಂತದ್ ಏನು ಇಲ್ಲೇ ಇಲ್ರಿ. ನಮ್ ಗಂಡ್ ಮಕ್ಳು ನಾವು ಗಂಡ್ ಮಕ್ಳು ಹೆಣ್ಮಕ್ಳು ಸೇರಿ ಹೊಲಕ್ ಹೋಗ್ತೇವ್ರಿ. ನಾವ ದುಡಿತೇವಿ, ನಾವ ಹೊಲಮನಿ ಸಂಜೆಲಿಂದ ಸಂಜೆ ಮಟ್ಟ ಕೆಲಸ ಮಾಡ್ತೇವಿ, ಹೊಲ ಮನಿಗ್ ಬರ್ತೇವ್ರಿ. ನಾವ್ ಅಂತದ್ ಏನು ಆಗಿಲ್ರಿ. ಸುಳ್ಳ ನಾವ್ ಕೇಸ್ ಹಾಕ್ತಕ್ಕ ನಮ್ಗ್ ಸುಳ್ಳಿ ಆ ಹೊಲ ತಗೋಕ ಕೌಂಟರ್ ಕೇಸ್ ಅವ್ರು ಕೊಟ್ಟಾರ್ರಿ ನಮ್ ಗಂಡ್ ಮಕ್ಳ ಮೇಲೆ. ಪೊಲೀಸರು ಕೊಟ್ಟಾರ. ಆ ಡಾಕ್ಟರ್ ಕಡೆಯಿಂದನ ಸುಳ್ಳು ರಿಪೋರ್ಟ್ ತಗೊಂಡು ಇವ್ರ ನಮ್ಮ ಮೇಲೆ ಇದನ್ ಮಾಡ್ಯಾವ್ರಿ. ಮೊನ್ನೆ ಕಂಪ್ಲೇಂಟ್ ಕೊಟ್ಟು ಬಂದ ನಾವು ಇದನ್ ಮಾಡೇವ್ರಿ. ಕಂಪ್ಲೇಂಟ್ ಕೊಟ್ಟು ಫಸ್ಟ್ ಕೊಟ್ಟಿದ್ದ ನಮಗ್ ಅನ್ಯಾಯ ಆಗೇತ್ರಿ. ನಮ್ ಗಂಡ್ ಮಕ್ಳು 700 ಜನನ ಏನು ಅನ್ಯಾಯ ಮಾಡ್ಲಾರ್ದ 15 ದಿನ ಹೋಗಿ ಜೈಲಿಗೆ ಇಡ್ಸ್ಯಾರ್ರಿ. ಅದ್ ಏನ್ ಆಗೇತಿ ಏನಿಲ್ಲ, ಎನ್ಕ್ವೈರಿ ಇಲ್ಲ, ಏನಿಲ್ಲ. ನಮ್ ಕಂಪ್ಲೇಂಟ್ ಮೇಲೂ ರೆಸ್ಪಾನ್ಸ್ ಮಾಡಿಲ್ಲ, ಏನ್ ಮಾಡಿಲ್ಲ. ಅವ್ರೇನೋ ನಾವ್ ಅರ್ಥಾಸಿದ ಕೇಸ್ ಹಾಕಿದ್ರ ಅವ್ರ ಮೇಲೆ ಅರೆಸ್ಟ್ ಆಗಿಲ್ಲ, ಅವ್ರಿಗೆ ಏನೂ ಆಗಿಲ್ಲ. ನಮ್ ಗಂಡ್ ಮಕ್ಕಳಿಗೆ ಸುಳ್ಳ ಸುಪ್ಪದ 15 ದಿನಗಳ ಕಾಲ ಅವ್ರಿಗೆ ಅಲ್ಲಿ ಜೈಲೊಳಗೆ ಇದು ಮಾಡ್ತಾರ್ರಿ. 7 ಜನನ 15 ದಿನ ಸುಳ್ಳ ನೀವು ಇದನ್ ಮಾಡ್ತೀರಿ. ಅದ್ರಾಗ ನಮ್ ಗಂಡುಗಳ ಈ ಉಳ್ದವ್ರು ಒಂದ್ ನಮ್ ಮೈದ್ನುಗಳು ಆಗ್ಲಿ ಏನೋ ಆಗ್ಲಿ ಅವ್ರು ಇದಕ್ಕ ನಮ್ ಗಂಡುಗಳ ಪೇಂಟಿಂಗ್ ಕೆಲಸ ಮಾಡ್ತಾರ್ರಿ. ಇನ್ನೊಬ್ರು ನಮ್ಮ ಮೈದ್ನುಗಳು ಅವರು ಬೇರೆ ಇದನ್ನ ಮಾಡ್ತಾರ. ಹಿಂಗ್ ಮಾಡ್ಕೋತ ನಾವ್ ಹೊಲಮನಿ ಮಾಡ್ಕೋತ ಅದೇವ್ರಿ. ನಮ್ದೇನ್ರಿ ನಮ್ ಕಡೆ ಏನ್ ಆಸ್ತಿ ಇಲ್ಲ ಏನಿಲ್ಲ, ಇದ್ದು ದುಡ್ಕೊಂಡ್ ಹೊಲ ಮಾಡ್ತೇವಿ, ನಾವು ಉಣ್ತೇವಿ. ಯಾರ ಇಷ್ಟ ತಂಟೆಕ್ ಹೋಗೋದಿಲ್ಲ, ಏನ್ ಮಾಡೋದಿಲ್ರಿ. ಅವ್ರು ನಮ್ಮ ಮೇಲೆ ಅಷ್ಟು ದಬ್ಬಾಳಿಕೆ ಮಾಡತ್ತಾರ. ಇಲ್ಲಿ ಬಂದು ಇಲ್ಲಿ ನ್ಯಾಯ ಸಿಗ್ತೈತ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಇದನ್ ಮಾಡ್ರಿ. ಅದ್ರ ನಮ್ಗೆ ಏನು ಇದನ್ ಮಾಡಿಲ್ರಿ ಅವ್ರು. ಇನ್ನ ನಿಮ್ ನಡಿತೈತನ ಅಂತೇಳಿ ನಮಗ್ ಅನ್ಯಾಯನ ಮಾಡತ್ತಾರಿ ಅವ್ರು. ಏನು ಇಲ್ರಿ, ಬಂದ ಕರ್ಕೊಂಡ್ ಹೋಗ್ಯಾರ.
ಅವ್ರ ನಮ್ಮದು ಮೊದಲ ಕೇಸ್ ಆಗಿತ್ರಿ. ನಮ್ ಫಸ್ಟ್ ಕೇಸ್ ಆಗಿದ್ರಿ, ಅಟ್ರಾಸಿಟಿ ಕೇಸ್ ಫಸ್ಟ್ ಆಗಿದ್ರಿ. ಕೇಸ್ ನಾವ್ ಕೊಟ್ಟೇವ್ರಿ. ನಮ್ಮ ಮೇಲೆ ಕೌಂಟರ್ ಕೇಸ್ ಕೊಟ್ಟು ಅವ್ರು ಕೊಟ್ಟಾರ. ಇವ್ರು ಅದ್ರ ಬಗ್ಗೆ ವಿಚಾರಣೆ ಮಾಡಕ್ ಹೋದಾಗ ಮತ್ ಪೊಲೀಸ್ ಸ್ಟೇಷನ್ ಮಟ್ಟಕ್ ಸ್ವತಃ ಹೋಗಿ ಇದನ್ ಮಾಡ್ರೆ ನಿಮ್ ಮೇಲೆ ಏನು ಕೇಸ್ ಆಗಿಲ್ಲ ಅಂತ ಹೇಳ್ಯಾರಿ ಅವ್ರು. ಮತ್ ಇವ್ರು ಬೇರೆ ಇದ್ರ ಮೇಲೆ ಹೋದಾಗ ನಿಮ್ಗೆ ಏನು ಹೇಳಿಲ್ರಿ ಅವ್ರಿಗೆ, ನಿಮ್ ಮೇಲೆ ಕೇಸ್ ಆಗೈತೆ ಅನ್ನೋ ಸುದ್ದಿನ ಹೇಳಿಲ್ರಿ ಅವ್ರು. ಪೊಲೀಸರು ಕೇಳಾಕ್ ಹೋದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಆಗಿಲ್ಲ, ಏನು ಆಗಿಲ್ಲ ಅಂತ ಹೇಳಿ ಕಳ್ಸ್ಯಾರಿ. ಪೊಲೀಸರ ನಮ್ಮನ್ನ ಕೇಳ್ತಾರ, ನಿಮ್ ಮ್ಯಾಲ ಆಗಿಲ್ಲ, ನೀವ್ ಯಾಕೆ ಕೇಳಾಕ್ ಬಂದಿರಿ ಅಂತ ಕೇಳ್ತಾರಿ. ನಾವು ವಕೀಲರು ಕೇಳಿದಾಗ ನಿಮ್ ಮೇಲೆ ಅಪೆಂಡ್ಮೆಂಟ್ ಕೇಸ್ ಆಗೈತಿ ಅಂತ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ಹೋದವ್ರ ನನರಿ ಅಲ್ಲಿ ಜಾಮೀನ್ ತಗೋಕ್ ಹೋದಾರ 7 ಮಂದಿನ ಒಳಗ್ ಹಾಕ್ಯಾರ್ರಿ ಅವ್ರು. 15 ದಿನ ಒಳಗ್ ಹಾಕ್ಯಾರ್ರಿ. ನಾವ್ ಅದಕ್ಕಾಗಿ ಪೊಲೀಸ್ ಸ್ಟೇಷನ್ ಎಲ್ಲಾ ಅಡ್ಡಾಡಿ ನಾವು 7 ಜನ ಹೆಣ್ಮಕ್ಳ, ನಮ್ ಗಂಡ್ ಮಕ್ಳು ಇರೋರ ದುಡುಗ ತಿನ್ನೋರ್ ಅವ್ರಿ. ನಮ್ಗ್ ಸಣ್ಣ ಸಣ್ಣ ಮಕ್ಳ ಅದಾವ್ರಿ, 2ನೇತ 1ನೇತ ಮಕ್ಳ ಅದಾವ್ರಿ. ಅವ್ಕುನ್ ಕಟ್ಕೊಂಡ ನಾವು ಕೋರ್ಟ್ನಾಗೆಲ್ಲ ಹೊರಡಿ 15 ದಿನಗಳ ಕಾಲ ಅಪ್ಪಾರ್ನೆಲ್ಲಾರನು ಇದನ್ ಮಾಡ್ಕೊಂಡ್ ದೊಡ್ಡವ್ರ ಸಮಯ ಇದನ್ ಮಾಡ್ಕೊಂಡ್ ಅವ್ರನ್ನ ಹೊರಗಡೆ ತಂದೇವ್ರಿ. ನಾವು ದುಡ್ಕೊಂಡ್ ತಿನ್ನೋರ್ಗ್ ನಮ್ ಮೇಲೆ ಯಾಕ್ರಿ ಇಂತದ ಬಳಕ? ನೀವು ಮಾದಾರದಿರಿ, ನಿಮ್ ಹೊಲಾರಂತ್ರ ಏನಂತ ಕೇಳ್ತಾರಿ. ಆ ಮಿಲ್ಟ್ರಿಗೆ ಹೋದಾವ್ರಿ 15 ಎಕರೆ ಹೊಲ ಹೊಡ್ತಾನ್ರಿ, ಅದಕ್ಕೇನೋ ದಬ್ಬಾಳಿಕಿಲ್ರಿ. ನಮ್ಮ ಭೂಮಿಗೆ ಯಾಕೆ ದಬ್ಬಾಳಿಕೆ ಮಾಡೋ ಭೂಮಿಗೆ ದಬ್ಬಾಳಿಕೆ ಮಾಡ್ಕೊಂತಾನ ಬಂದಿಲ್ಲ, ನಮ್ಗೆ ದಬ್ಬಾಳಿಕೆ ಹಾಕತ್ತಾರ್ರಿ. ಅವ್ರ ಮೇಲೆ ತಿಳಿದಿಲ್ಲ, ನಮ್ ಮೇಲೆ ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡತ್ತಾರಿ. 10 ಎಕರೆ ನಾವು ಹೊಡ್ಕೊತೇವೆ, 7 ಮಂದಿ ಇದಾವ್ರ ಅದ್ರಾಗ. ಇವ್ರು 108 ಎಕರೆ ಹೊಲ ಹೊಡೆದ್ರು ಇವ್ರಿಗೆ ಇದು ಮಾಡಿದ್ರಿ, ಹೊರಗ್ ಬಂದಾರ್ರಿ. ನಮ್ಗ ಹೇಳತ್ತಾರ್ರಿ ಅವ್ರು ಹೇಳ್ತಾರ ನಮ್ಮ ಹೊಲ ಮಾಡ್ಕೊಂತ ಬಂದೇವ್ರಿ ನಾವು. ನಮ್ಮ ಭೂಮಿ ರೀ ಅದು, ನಮ್ಮ ಭೂಮಿಗೆ ನಮ್ಮ ಮಾವುಗಳ ಅವ್ರ ಮಾಡ್ಕೋತ ಬಂದಿದ್ದ ಹೊಲ ರೀ. ಈಗ ಅವ್ರ ಕೈಯಾಗ ನೀಗಿಲ್ದಕ್ಕ ನಾವ್ ಮಾಡ್ಕೋತ ಇದೇವ್ರಿ. ಅದನ್ನ ನಮಗ ಬೇಡಿಕೆ ನಮ್ಮ ಹೊಲ ನಮ್ಮ ಬಿಟ್ಟು ಕೊಡ್ಬೇಕ್ರಿ ಅದನ್ನ. ಕುಂಬಾರಗೊಪ್ಪ ಗ್ರಾಮದಲ್ಲಿ ಸುಮಾರು ಯಾವಾಗ ಅಂತಂದ್ರೆ ಇದು 6/9/2025 ಒಂದು ಕರೆಂಟ್ ಶಾಕ್ ಕೊಡೋ ಮೂಲಕ ಒಬ್ಬ ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿನ ಅದಕ್ಕೆ ಏನು ಕರೆಂಟ್ ಶಾಕ್ ಹೊಡೆದು ಸತ್ತ ಅನ್ನಂಗೆ ಮಾಡಿದ್ದಾರೆ. ನಾವೇನು ಹೇಳಿದೀವಿ, ಆ ಕರೆಂಟ್ ಶಾಕ್ ಹೊಡೆದಾನಂತ ಒಂದು ರಿಪೋರ್ಟ್ ಕೊಡಿ ಪೊಲೀಸ್ನವ್ರಿಗೆ ಅಥವಾ ಡಿಪಾರ್ಟ್ಮೆಂಟ್ನವ್ರು ಕರೆಸಿ ಮಾತಾಡಿ. ಯಾರ ಕುಟುಂಬಕ್ಕೆ ಕರೆಂಟಿನಿಂದ ಸತ್ತಿದ್ರೆ ಆ ಕುಟುಂಬಕ್ಕೊಂದು ಉದ್ಯೋಗ ಕೊಡ್ಬೇಕಂತ ಕರೆಂಟ್ ಇಲಾಖೆನವ್ರದ್ದು ಇದೆ, ಏನು KEB-ನವ್ರದ್ದು. ಇಲ್ಲೇ ಹೋದ್ರೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಇದೆ. ನೀವು ಕೇಸ್ ಮಾಡಿ ಕೋರ್ಟ್ ಏನು ತೀರ್ಮಾನ ತಗೊಂಡು ಅಂತೇಳಿದರೆ ಇವರು ಕೇಸು ಮಾಡಿಲ್ಲ, ಅದು ಅಟ್ರಾಸಿಟೀಸ್ ಕೇಸು ಆಗಲಿಲ್ಲ, ಒಂದು ಮರ್ಡರ್ ಕೇಸು ಆಗಲಿಲ್ಲ. ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಒಂದು 100 ರೂಪಾಯಿನೂ ಕೊಟ್ಟಿಲ್ಲ. ಇವತ್ತಿನ ತನಕ ಒಬ್ಬ ಅಧಿಕಾರಿಗಳು ಹೋಗ್ಬಿಟ್ಟು ಸಾಂತ್ವನ ಹೇಳ್ತಕ್ಕಂಥದ್ದು ಮಾಡಲಿಲ್ಲ. ಇಷ್ಟು ದೊಡ್ಡ ಕೊಲೆ, ಒಂದು 3 ಜನ ಕುಂತ್ಕೊಂಡು ಸೈಕಲ್ ಮೇಲೆ ಕುಂತೋಗ್ಯಾರ ಅಂದ್ರೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ತೀರಿ ನೀವು. ಇಷ್ಟು ದೊಡ್ಡ ಕೊಲೆ ಆದರೆ ಒಂದು ಕೇಸ್ ಆಗಲಿಲ್ಲ ಅಂದ್ರೆ ಇದ್ರ ಅರ್ಥ ಏನು? ಲಕ್ಷಾನುಗಟ್ಟಲೆ ದುಡ್ಡು ತಿಂದು ಆ ಕೇಸ್ ಮುಚ್ಚಾಕ್ತಕ್ಕಂಥ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಬೇರೆಯವ್ರ ಕೈವಾಡಿದೆ. ಇದರಲ್ಲಿ ದೊಡ್ಡ ರಾಜಕೀಯ ಕೈವಾಡ ಕೂಡ ಇರ್ಬೋದಿಲ್ಲ ಅಂತ ಹೇಳಂಗಿಲ್ಲ. ಇಷ್ಟು ದೊಡ್ಡ ಕೊಲೆ ಪ್ರಕರಣ ಮುಚ್ಚಾಕ್ತಾರೆ ಅಂದ್ರೆ ಲೆಕ್ಕ ಹಾಕಿ ನೀವು. ನಾವೆಲ್ಲಿ ನೋಡೇ ಇಲ್ಲ ಅಂತ ಪ್ರಕರಣಗಳನ್ನ. ಅದಕ್ಕೆ ಇದನ್ನು ಕೂಡ ನಾವು IGP ಕೊಟ್ಟು ಬಂದಿದ್ದೇವೆ, ಒಂದು ಮನವಿ IGP ಕೊಟ್ಟು ಬಂದಿದ್ದೇವೆ. SC ST ಏನು SP ಸೆಲ್ ಏನು CRE ಸೆಲ್ಲಲ್ಲಿಗೆ SP-ಗೆ ಬೆಳಗಾಮಕ್ಕೆ ಹೋಗಿ ಪತ್ರ ಕೊಟ್ಟು ಬಂದಿದ್ದೀವಿ. ಒಬ್ಬ DYSP ಕೂಡ ಬರಲಿಲ್ಲ. ಬೆಂಗಳೂರಿಗೆ ಅಡಿಷನಲ್ ಡೈರೆಕ್ಟರ್ ಆಫ್ SC ST ಸೆಲ್ ಅವರಿಗೆ ಮಾತಾಡಿದ ಮೇಲೆ ಒಬ್ಬ DYSP ಬರ್ತಾನೆ. ಇದನ್ನು ಚರ್ಚೆ ಆಗ್ತದೆ. ಚರ್ಚೆ ಆಗಿ ನಿಮ್ಗೆ ಏನೇ ತೊಂದರೆ ಅದನ್ನು ನಾವು ನೋಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ನೋಡ್ಕೊಂಡು ಬರ್ತಾರೆ. ಇಲ್ಲಿವರೆಗೂ ಒಬ್ಬ ಅಧಿಕಾರಿಗಳು ಕೂಡ ಹೋಗಿಲ್ಲ. ಜಿಲ್ಲಾಧಿಕಾರಿಗೆ ನಾವು ಕೊಡ್ತಕ್ಕಂಥದ್ದು 3ನೇ ಮನವಿ. ಈಗೂ ತಾಯಿಯ DC ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನಾನು ಇದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೇನೆ, ಕಳಿಸ್ಕೊಡ್ಬೇಕು ಮೇಡಮ್. ನಿಮ್ಗೆ ನಾವು 3 ಲೆಟರ್ ಕೊಟ್ಟಿವಲ್ಲ, ಅದ್ರದ್ದು ಏನಾಯ್ತು? 3 ಮನವಿ ಕೊಟ್ಟಿವಲ್ಲ, ಆ 3 ಮನವಿದಲ್ಲಿ ಇರ್ತವೆ ಏನು? ನಿಮ್ಮ 3 ಮನವಿ ಕೊಟ್ಟ ಮೇಲೆ ನೀವೇನಾರ ಬರೆದಿರ್ಬೇಕಲ್ಲ ಸಂಬಂಧಪಟ್ಟ ಇಲಾಖೆಗೆ. ಒಂದು ವೇಳೆ ಬರಲಿಲ್ಲ ಅಂದರೆ ನಿಮ್ಮ ಬೇಜವಾಬ್ದಾರಿ ಅಂತ ಆಗ್ತದಲ್ಲ. ಇದು ಅನಿಸ್ತದಿಲ್ಲ ಹೇಳಿ ನೋಡೋಣ. ಇದು ನಮ್ಮ ತಪ್ಪೇನು ಹೇಳಿ ನೋಡೋಣ. 9 ತಿಂಗಳ ಕಾಲ ನಿಮಗೆ ಅವಕಾಶ ಕೊಟ್ಟಿವಿ. 9 ತಿಂಗಳ ಕಾಲ ಅವರಿಗೆ ಒಂದು ಸಣ್ಣ ಸಹಾಯ ಕೂಡ ಮಾಡಿಲ್ಲ ನೀವು. ಯಾಕಂತ ಕೇಳಿದರೆ ಇದನ್ನ ಭಾಳ ದೊಡ್ಡ ಘೋರ ಅನ್ಯಾಯ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಆಗಿಲ್ಲ. ಇಂಥ ಅನ್ಯಾಯನ ಅಳ್ನಾವರ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು. ನಾವು ಡಿಮಾಂಡ್ ಮಾಡ್ತೇವೆ ಸರ್ಕಾರಕ್ಕೆ, ಇದು ಕೊಲೆ ಪ್ರಕರಣ ಅಂತನ ತೀರ್ಮಾನ ಮಾಡಿ, ಒಂದು ಸಹಜ ಸಾವಾಗಿದ್ರೆ ಗಾಯಗಳು ಯಾಕಾದವು? ಇದು ಮಾಡ್ರ್ ಅಂತಾನೆ ಆಗ್ತದೆ. ಮಾಡ್ರ್ ಮಾಡಿದ್ರೆ ಯಾರು ಮಾಡಿದ್ರು? ಮತ್ತೆ ಮುಚ್ಚಾಕಿದ್ರೆ ಯಾಕ? ಕೇಸ್ ಯಾಕಾಗಲಿಲ್ಲ? ಇದು ನಮ್ಮ ಪ್ರಶ್ನೆ.
ಮತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ವಿನಂತಿ ಮಾಡಿದ್ದೇವೆ. ಒಂದು ಸೊಸೈಟಿ ವಲಯ ಸೊಸೈಟಿ ಸಂಬಂಧಪಟ್ಟಂತೆ ಸಾವಿರಾರು ಎಕರೆ ಜಮೀನದು. ಅದನ್ನು ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಲಾಡ್ ಅವರು, ಸಂತೋಷ್ ಲಾಡ್ ಅವರು ನಾಯಕತ್ವದಲ್ಲಿ ದೊಡ್ಡ ಒಂದು ಸಭೆ ನಡೀತು. ಇಡೀ ಜಿಲ್ಲಾ ಆಡಳಿತ ಅಲ್ಲಿ ಹೋಗಿತ್ತು. ಹೋದಂಥ ಸಂದರ್ಭದಲ್ಲಿ ಅದನ್ನು ಸೊಸೈಟಿ ಕೊಡಬಾರ್ದು. ಇದನ್ನೇನು ಮಾಡ್ಬೇಕಂತಂದ್ರೆ ಇದನ್ನು ಸರ್ಕಾರ ಅಂತ ಮಾಡ್ಬೇಕಂತ ತೀರ್ಮಾನ ಮಾಡಿ, ಸರ್ಕಾರ ಅಂತ ತೀರ್ಮಾನ ಮಾಡಿದ್ಮೇಲೆ ತಲಾಂತರದಿಂದ ಮಾಡ್ಕೊಂಬಂದಿರ್ತಕ್ಕಂಥವ್ರಿಗೆ ಇವ್ರಿಗೆ ಭೂಮಿ ಕೊಡ್ಬೇಕಲ್ಲ. SC ST ಜನಕ್ಕೆ ಇವತ್ತು ಕೊಡ್ತಾ ಇಲ್ಲ. ಬೇರೆಯವರೆಲ್ಲ ಅದಕ್ಕೆ ಹೋಗಿ ಹೊಲ ಮಾಡ್ತಾರೆ. ನಾವು ಹೋದ್ಮೇಲೆ ಪೊಲೀಸ್ನವರು ನಮ್ಮನ್ನು ಹೊಡ್ಯಕ್ಕೆ ಬರ್ತಾರೆ. ಹಂಗಂದ್ರೆ ನೀವೇ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀರಿ, ಹಂಗಂದ್ರೆ ನೀವೇ ಮಾಡ್ಸಕತ್ತೀರಿ ಅಂತ ಆಯ್ತಲ್ಲ. ಇದನ್ನು ನೀವೇ ಜನಗಳಿಂದ ಮಾಡ್ಸಕತ್ತೀರಿ. 100 ಎಕರೆ ಜಮೀನು ಮಾಡ್ತಾರ, ಸುಮಾರು 200-300 ಎಕರೆ ಜಮೀನು ಮಾಡ್ತಾ ಇದ್ದಾರೆ. ಅವ್ರನ್ನ ನೀವು ಅರೆಸ್ಟ್ ಮಾಡ್ತೀಯಲ್ಲ ಪೊಲೀಸ್ನವರು. ಅಂದ್ರೆ ಉದ್ದೇಶ ಏನು? ಹಂಗಂದ್ರೆ ಜಿಲ್ಲಾ ಪೊಲೀಸ್ನವರು ನೀವೆಲ್ಲ ಕುಂತ್ಕೊಂಡೆ 100 ಎಕರೆ ಜಮೀನು ನಿಮ್ಮ ಸಬ್ ಇನ್ಸ್ಪೆಕ್ಟರ್, CPI, DYSP ಕೂಡಿ ಮಾಡ್ತಾರೆ ಅಂದಂಗೆ ಆಯ್ತಲ್ಲ. ಹಾಗಾದ್ರೆ ನೀವು ಡಿಪಾರ್ಟ್ಮೆಂಟ್ನವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತು ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಕೊಡಿ. ನಾವೇನು ಬೇಡ ಅನ್ನಂಗಿಲ್ಲ. ಸರ್ಕಾರ ನಮ್ದಿದೆ, ನಾವು ಮಾಡ್ಕೊಂತೀವಲ್ಲ ಅಂತ ಹೇಳಿ ನೀವು SP ಅವರು ಹೇಳಿ, ನಮ್ಮ ಪೊಲೀಸ್ನವ್ರು ಮಾಡ್ಕೊಳ್ಳಿ ಅಂತ ಹೇಳಿ, ನೀವು ಮಾಡಬೇಡ್ರಿ ಅಂತ ನಮ್ಗೆ ಹೇಳಿ, ನಾವು ಹೋಗೋದಿಲ್ಲ. ಆದರೆ ನಮಗೆ ಈಗ ಜಿಲ್ಲಾಧಿಕಾರಿಗಳು ನೀವು ಮಾಡ್ಕೊಳ್ರಿ ಅಂತ ಹೇಳಿ ನಿಂದಿರ್ತಕ್ಕಂಥ ದಿವ್ಯಪ್ರಭು ಮೇಡಮ್ ಅವ್ರನ್ನ ಇವತ್ತು ನೆನೆಸ್ಕೊಂತೀವಿ. ಇಲ್ಲ, ಅದು ದಲಿತರಿಗೆ ಯಾರಿಗೆ ಜಾಗ ಇಲ್ಲ ಅಂಥವ್ರಿಗೆ ಇದನ್ನು ಸಲ್ಲಬೇಕು ಅಂತಕ್ಕಂಥದ್ದು ಹೇಳಿದ್ರು. ಆರ್ಡ್ರ್ ಮಾಡಲಿಲ್ಲ. ಅದು ಅವರು ಆಗಲೇ ಟ್ರಾನ್ಸ್ಫರ್ ಆಗಿ ಹೋದ್ರು ಅವರು. ಅದಕ್ಕೆ ಎಲ್ಲರೂ ದೊಡ್ಡವ್ರ ಕೈವಾಡ ಇದೆ ಅಂತೇಳಿ ಭಾವಿಸ್ತೀನಿ. ಆ ಎಮ್ಮ ಟ್ರಾನ್ಸ್ಫರ್ ಆಗೋದಕ್ಕೆ ಭಾಳ ದೊಡ್ಡ ಮನುಷ್ಯ ಹೇಳಿದ್ಲ ತಾಯಿ. ಮತ್ತು ನಾವು ಅಂಥ ಜಿಲ್ಲಾಧಿಕಾರಿಗಳು ನಾವು ನೋಡೋಕ್ಕಿಲ್ಲ. ಬಹುಶಃ ಅಂಥ ಅತ್ಯುತ್ತಮವಾದಂಥ ಜಿಲ್ಲಾಧಿಕಾರಿ ಧಾರವಾಡ ಜಿಲ್ಲೆಯಲ್ಲಿದ್ದರು. ಆ ತಾಯಿ ಇದ್ದಾಗ ಒಂದು ಹೋರಾಟ ಕೂಡ ಆಗಲಿಲ್ಲ. ಒಬ್ಬ ದಲಿತನ ಮೇಲೇನೂ ಕೂಡ ಅನ್ಯಾಯ ಆಗಿರಲಿಲ್ಲ. ಇವತ್ತು ಸಾಕಷ್ಟು ಅನ್ಯಾಯಗಳಾಗ್ತವೆ, ಕೊಲೆ ಆಗ್ತಾಯಿದ್ದಾವೆ, ಸುಲಿಗೆ ಆಗ್ತಿದ್ದಾವೆ, ದಬ್ಬಾಳಿಕೆ ಆಗ್ತಿದ್ದಾವೆ, ದೌರ್ಜನ್ಯ ಆಗ್ತಿದ್ದಾವೆ. ಏನು ಮಾಡ್ತೀರಿ ನೀವು SP ಅವರೇ? ಕಚೇರಿಗೆ ಹೋದ್ರೆ ನಾನು ಗೊತ್ತಿಲ್ಲ, ನನಗೆ ಹೇಳ್ತಾರೆ ಯಾರು SP ಅವ್ರಿಗೆ ನಾನು ಫೋನ್ ಮಾಡಿದ್ದೆ ಒಂದು ಸಲ, ಸರ್ ಹಿಂಗಾಗಿದೆ, ಸ್ವಲ್ಪ ದಯವಿಟ್ಟು ಅವ್ರನ್ನ ರಕ್ಷಣೆ ಮಾಡಿ ಅಂತ ಹೇಳಿದರೆ, ಸಾಹೇಬ್ರೆ ಅವ್ರು ನನ್ನ ನೋಡ್ಕೊಂತೀವಿ ಅಂತಾರೆ. ಸ್ವಾಮಿ, ನಿಮ್ಮನ್ನು ನೋಡ್ಕೊಳೋ ಶಕ್ತಿ ನನಗೇ ಇಲ್ಲ. ನಾನು ಎಕ್ಸ್-ಮಿನಿಸ್ಟ್ರು, ಒಂದ್ಸಲ MLC, ಒಂದ್ಸಲ MLA, ಮಂತ್ರಿ ಆಗಿನಿ. ನಿಮ್ಮನ್ನು ನೋಡ್ಕೊಂತೀನಿ ಅಂತ ಹೇಳುವ ಶಕ್ತಿ ನನಗೆ ಬರ್ತದೇನು ಹೇಳಿ ನೋಡಿ. ಒಬ್ಬ ಸಾಮಾನ್ಯ ಒಬ್ಬ ಬಡವ ಕೂಲಿ ಮಾಡ್ಕೊಂತೀನಿ ನಾವು, ಒಬ್ಬ ಮನುಷ್ಯ ಅವನು ನಿನ್ನ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಎಂದು ಹೇಳಿ ಸರ್ ಅಂತಂದ್ರೆ, ಇಲ್ಲ ಹಿಂದೆ ಮೀಟಿಂಗ್ ಹೋಗಿದ್ದೀವಲ್ಲ ನಾವು, ಅವಾಗ ಅವ್ರು ಅಂದಾರ ಅಂತ ಹೇಳ್ಬಿಟ್ಟು DC ಅವ್ರಿಗೆ ಹೇಳ್ತಾರೆ. ಇವ ಅಂದಾನ ಅಂತೇಳಿ. ಇನೋಸೆಂಟ್ ಮನುಷ್ಯ ಇಂಥವನ್ನ ನೋಡ್ಕೊಂತೀನಿ ಅಂತೇಳಿ ನಾನು DC ಅವ್ರಿಗೆ ಹೇಳಿದೆ, ಮೇಡಮ್ ಇದು ಸುಳ್ಳು ಸ್ಟೇಟ್ಮೆಂಟು. DC ಅವರು SP ಅವ್ರು ಹಿಂಗೆ ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ ನನಗೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಂಥ ಶಬ್ದ ಪೊಲೀಸ್ ಇಲಾಖೆಯಲ್ಲಿ ಅದು ಚೀಫ್ ಇನ್ ಜಿಲ್ಲೆ ಒಬ್ಬ SP IPS ಆಫೀಸರ್ ಈ ಮಾತು ಹೇಳ್ತಾರಂದರೆ, ನೀವು ಅವತ್ತೇ ಈ ಮಾತು ಅವನು ಹೇಳಿದರೆ ಅವನ್ನ ಕರೆದು ಹೇಳ್ಬೇಕಾಗಿತ್ತು. ನಾನೇನು ನೋಡ್ಕೊಂತೀನಿ ಮಗನೇ ಅಂತ ಕೇಳಬೇಕಾಗಿತ್ತು. ನೀವು ಅವತ್ತೇ ಯಾಕೆ ಕೇಳಲಿಲ್ಲ? ಇವತ್ತು ಅವನ ಆಗ್ರಿಜಿಟ್ಕೊಂಡು ನೀವು ಇವನ ಮೇಲೆ ಕೇಸ್ ಹಾಕ್ತಾರೆ. ನೀವು ಸೇಡಿನ ಮನೋಭಾವನೆ ನಿಮ್ಮಲ್ಲಿ ಇರಬೇಕಾ SP ಅವರಿಗೆ? ನೀವು ತಂದೆ ಸಮಾನರಾಗಿರಬೇಕು. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಒಬ್ಬನು ತಪ್ಪು ಮಾಡೋನು ಸರಿ ಮಾಡೋನು ಇರ್ತಾನೆ. ತಪ್ಪು ಮಾಡಿದವನಿಗೆ ತಪ್ಪು ಮಾಡ್ತಿದ್ದಿ, ಸರಿ ಮಾಡಿದವನಿಗೆ ಸರಿ ಮಾಡಿದ್ದೆ ಅಂತೇಳಿ ಉತ್ತಮವಾದಂಥ ಜೀವನ ಸಾಗಿಸೋದಕ್ಕೆ ನಿಮ್ಮಿಂದ ಅನುಕೂಲ ಸಿಗಬೇಕಂತಕ್ಕಂಥದ್ದು ಜಿಲ್ಲೆ ಬಯಸ್ತದೆ. ಜಿಲ್ಲಾಧಿಕಾರಿಗಳಿಂದ ಏನು ಬಯಸ್ತದೆ? ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಣಬೇಕಂತಕ್ಕಂಥದ್ದು ಜಿಲ್ಲೆಯಲ್ಲಿರ್ತಕ್ಕಂಥ ಜನ ಬಯಸ್ತದೆ. ಇದನ್ನು ಹಿಂದಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳು ಮಾಡ್ತಾ ಬಂದಿದ್ದಾರೆ. ಇವತ್ತು ಯಾಕೆ ಆಗ್ತದೆ ಇದು ಹೇಳಿ ನೋಡೋಣ. ಇವತ್ತು ಯಾಕೆ ಆಗ್ತದೆ ಇದು? ನಾವು ನೋಡಿ ನಿಮ್ಗೆ ಹೇಳ್ತೀನಿ, ಇದು ನಾವು ಇಲ್ಲಿ 3 ಗಂಟೆ ಮಳೆ ಕುಂತೀವಿ. ಒಂದು 5 ನಿಮಿಷ ಬಂದರೆ ನೀವು ಮನೆಗೆ ಕೊಟ್ಟು ಹೋಗ್ತೀವಿ. ಈಗ ಬಂದ್ರಿ 5 ನಿಮಿಷ ಮನೆಗೆ ತಗೊಂಡು ಹೋದ್ರಿ. ನೀವು ನಮ್ಮನ್ನು ಒಬ್ಬ ಎಕ್ಸ್-ಮಿನಿಸ್ಟ್ರನ್ನ ಅರ್ಧ ದಿವಸನ ಕುಂದಿರ್ಸ್ತೀರಿ ಅಂದರೆ ನಿಮ್ಮ ಉದ್ದೇಶ ಏನು? ಉದ್ದೇಶಪೂರ್ವಕವಾಗಿನೇ ಕುಂದಿರ್ಸ್ತೀರ ಅಂತ ಅರ್ಥ ಆಯ್ತಲ್ಲ ಮೇಡಮ್. ಕಾಲಾಯತ ಸ್ವೇಹೇ ನಮ. ನಾವು ಹಿಂಗೆ ಇರ್ತೀವಿ ಅಂತ ಹೇಳಂಗಿಲ್ಲ. ಇದೇ ಸರ್ಕಾರ ನಿಮ್ಗೆ ಒಂದು ಕಾದಿ ಹಾಕಿ ನಿಮ್ಗೆ ಹಿಂಗೆ ಕುಂದಿರ್ತಾರಂತ ಹೇಳಂಗಿಲ್ಲ. ಕಾಲ ಇನ್ನೊಂದು 1.5 ವರ್ಷ ಉಳಿದಿದೆ. ಕಾಲ ಏನೇನು ಮಾಡ್ತದೆ ತೀರ್ಮಾನ ಗೊತ್ತಿರೋದಿಲ್ಲ. ಆವಾಗ ನಾನು ಈ ಮಾತನ್ನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ನಿಮಗೆ ಎಲ್ಲರೂ ಜಿಲ್ಲೆಯಲ್ಲಿ ಸರಿಸಮಾನರು ಅಂತ ನೋಡಿ. ನೀವು ಒಬ್ಬ ಪಕ್ಷದ ಪರವಾಗಿ ಇರಬೇಡ್ರಿ. ಒಂದು ಪಕ್ಷದ ಕೆಲಸ ಮಾಡಬೇಡ್ರಿ.
ನಮಗೆ ನೋಡಿ ಹಾಲು ಕೊಡೋ ಮಂತಪ್ಪಿಗೆ ಇವರಿಂದ ನನಗೆ ಲಾಭ ಆಗಿದೆ, ನನ್ನಿಂದ ಇವ್ರಿಗೇನು ಲಾಭ ಆಗಿಲ್ಲ. ಈ ಜನಾಂಗ ದುಡಿದಿರೋದ್ರಿಂದ ನಾ ಪಗಾರ ತಗೊಂತೀನಿ. ನನಗೆ ಮಾಸಾಸನ ಬರ್ತದೆ, ಸರ್ಕಾರದ ಮಾಸಾಸನ. ನನಗೆ ಸರ್ಕಾರದ ಮಾಸಾಸನ ಬರ್ತದಂದ್ರೆ ಜನಗಳ ದುಡಿಮೆಯಿಂದ ಬರ್ತದೆ. ನನಗೆ ಜನಗಳ ದುಡಿಮೆಯಿಂದ ಬರ್ತದೆ. ಜನಗಳ ದುಡಿಮೆಯಿಂದ ನನಗೆ ಇಂತಿಂತ ಒಳ್ಳೆ ಒಳ್ಳೆ ಶರ್ಟು, ಒಳ್ಳೆ ಒಳ್ಳೆ ಪ್ಯಾಂಟ್, ಒಳ್ಳೆ ಒಳ್ಳೆ ದೋತ್ರ ಸಿಗಕ್ಕೆ ಸಾಧ್ಯತೆ ಆಗಿದೆ. ನನಗೆ ಒಂದು ಕಾರ್ ತಗೊಂಡು ತಿರುಗಾಡಕ್ಕೆ ಸಾಧ್ಯತೆ ಆಗಿದೆ ನನಗೆ. ಆದರೆ ನನಗೇನು ದುಡಿದು ಕೊಟ್ಟಾರಲ್ಲ ಈ ಜನಾಂಗ ಮುಂದೆ ದಿನನಿತ್ಯ ನಡಕಂತ ದಿನನಿತ್ಯ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟ ಮಾಡ್ತಾರೆ. ದಿನನಿತ್ಯ ಉಪವಾಸ ಹೊಂದಿ ಹೋರಾಟ ಮಾಡ್ತಾರೆ. ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಆಡಳಿತದವರಿಗೆ ಒಂದು ಮಾತು ಹೇಳ್ತೀನಿ. ನೀವು ಜನಗಳ ದುಡಿಮೆಯಿಂದ ಬದುಕ್ತಕ್ಕಂಥವ್ರು. ನೀವು ಜಿಲ್ಲಾ ದುಡಿಮೆಯಿಂದ ಬದುಕ್ತೀರಿ. ಜಿಲ್ಲಾ ಸಾಮಾನ್ಯ ಜನ ದುಡಿಮೆಯಿಂದ ಬದುಕ್ತೀರಿ. ನೀವು ಸಾಮಾನ್ಯರ ದುಡಿಮೆಯಿಂದ ನಿಮ್ಗೆ ಪಗಾರ ಸಿಗ್ತದೆ ಅಂತಕ್ಕಂಥದ್ದು ನೀವು ಮರಿಬಾರದು ಅಂತಕ್ಕಂಥ ಮಾತು ಹೇಳಿ ತಕ್ಷಣನೇ ನೀವು ಅವನನ್ನು ಬಂಧಿಸಬೇಕು. ಯಾರು ಅವನು ಕೊಲೆ ಪ್ರಕರಣ ಮಾಡಿದನಲ್ಲ ಅವನ್ನ ಬಂಧಿಸಬೇಕು. ಮತ್ತು ಏನಾದ್ರೂ ಸಬ್ ಇನ್ಸ್ಪೆಕ್ಟರ್ ಮತ್ತು CPI DYSP ಇಲ್ಲಿ ತನಕ ಅವರು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಮತ್ತು ಇನ್ವೆಸ್ಟಿಗೇಷನ್ ಮಾಡ್ದೇ 7 ಜನ ಅಧಿಕಾರಿಗಳನ್ನ ನಾವು ಕಂಪ್ಲೇಂಟ್ ಕೊಟ್ಟು 8 ದಿನ 4 ದಿನ ಆದಮೇಲೆ ಕೌಂಟ್ರಿ ಕೇಸ್ ಆದವರು ಫಸ್ಟ್ ಕೇಸ್ ಮಾಡಿ ಇವ್ರನ್ನ ಇನ್ನೂ ಕೇಸ್ ಹಾಕ್ಲಾರ್ದೇ ಮೊದಲು ಕೊಟ್ಟವನ್ನ ಕೇಸ್ ಮಾಡ್ದೇ 2ನೇ ಕೇಸ್ ತಗೊಂಡು ಅವ್ರನ್ನ ಮೊದಲು ಕೊಟ್ಟ ಕೇಸ್ನವ್ರನ್ನ ಒಳಗಾಕ್ಸಿರಿ 7 ಜನರನ್ನ ದಲಿತರನ್ನ. ಅವರು ಸರ್ ಅವ್ರು ಹೇಳ್ತೀನ ನೀನು ಹೇಳ್ತೇನೆ ಏನಪ್ಪದು ಇವ್ರು ಹೇಳ್ತೀನಿ ತಾಳಿ ಮಾರಕ್ಕೆ ಹೋಗಿದ್ದಾರೆ ಸರ್. ತಾಳಿ ಒತ್ತಿಡಕ್ಕೆ ಗಿರಿಬಿಡಕ್ಕೆ ತಾಳಿ ಗಿರಿಬಿಟ್ಟೋಗೋದಿಲ್ಲ ನಾವು. ಬೇಡ ನೀನು 30,000 ರೂಪಾಯಿ ನಾನು ಹಂಗೆ ಕೊಡ್ತೀನಿ ಬೇಡಪ್ಪ ಅಂತೇಳಿ ಮೂಗಿಯಾಗದೊಂದು ಲತ್ತು ತಕೊಂಡು ಹೋಗಿ ಆವಾಗ ಇವ್ನು ಹೇಳ್ತಿ ಲತ್ತು ತಗೊಂಡು ಹೋಗಿ ಕೊಟ್ಟಿರ್ತ ಆ ಲತ್ತು 30,000 ರೂಪಾಯಿ ಕೊಡ ಬಾಳೋದಿಲ್ಲ ಅಂತ ಮಾರ್ಕ್ ಅಂತೀನಿ ಕೊಡ್ರಿ ಅಂತ 30,000 ರೂಪಾಯಿ ಆ ಲತ್ತು ಅಲ್ಲಿಟ್ಟು ಇವ್ನು ಹೊರಗೆ ಬಂದ ಮೇಲೆ ಆ ಲತ್ತು ಬಿಡಿಸ್ಕೊಂಡಾರ. ಮತ್ತೆ ಅವನು ಫೀಸ್ ಕೊಟ್ಟಾರೆ ಕೋರ್ಟಿಗೆ. ಅನ್ಯಾಯವಾಗಿ ಜೈಲಿಗೆ ಹಾಕ್ಯಾರ ಸರ್. ನ್ಯಾಯಯುತವಾಗಿ ಜೈಲಿಗೆ ಹಾಕಿದ್ರೆ ಹೆಂಗನಾಗಲಿ, ಅನ್ಯಾಯವಾಗಿ ಯಾರಿಗೆ ಅನ್ಯಾಯ ಆಗಿತ್ತು ಅವ್ರಿಗೆ ಜೈಲಿಗೆ ಹಾಕ್ಬೇಕಾ? ಯಾರು ಅನ್ಯಾಯ ಮಾಡ್ಯಾರ ಅವ್ರನ್ನ ಹೊರಗೆ ಬಿಟ್ಟಾರೆ. ಈವನ್ ಟುಡೇ ಅರೆಸ್ಟ್ ಮಾಡಿಲ್ಲ ಅವ್ರನ್ನ. ಇಂಥ ಕೊಲೆ ಕೇಸಿನಲ್ಲಿ ಇದ್ದವ್ರನ್ನ ರಾಜಾರೋಷವಾಗಿ ತಿರುಗಾಡ್ತಾರೆ. ಇದಕ್ಕೆ ಯಾರನ್ನ ಆಡಳಿತ ಅಂತಾರೆ ಏನು ಹೇಳಿ ನೋಡಿ. ಇವ್ರಿಗೆ ಆಡಳಿತದ ವಿರುದ್ಧ ಮಾಡಿದ್ರೆ ಇವರೆಲ್ಲ ಮೈಯೆಲ್ಲ ಉರಿತದ ತಗಂತ. ಅದಕ್ಕೆ ನೆಕ್ಸ್ಟ್ ಇದನ್ನೇನು ಮಾಡ್ತೀವಿ ಸರ್, ಇವರು ಕ್ರಮ ತೆಕ್ಕೊಂಡ್ರು ಸರಿ, ಕ್ರಮ ತೆಕ್ಕಳದೆ ಹೋದರೆ ಯಾವಾಗ ಎಲ್ಲೆಲ್ಲಿ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಬರ್ತಾರೆ ಅವ್ರನ್ನ ಘೇರಾವ್ ಮಾಡ್ತೀವಿ. ಒಂದು 20 ದಿವಸದಲ್ಲಿ ಇನ್ನೇನು ಕೊಡದೆ ಹೋದ್ರೆ ಇನ್ಮೇಲೆ DC ಆಫೀಸ್ ಮುಂದೆ ಕುಂದ್ರೋದಿಲ್ಲ ನಾವು. SP ಆಫೀಸ್ ಮುಂದೆ ಟೆಂಟ್ ಹಾಕ್ತೀವಿ. ಮತ್ತು DIG ಆಫೀಸ್ಗೆ ಹೋಗ್ತೀವಿ. ಬೆಳಗಾವಿ DIG ಆಫೀಸ್ ಮುಂದೆ ಟೆಂಟ್ ಹಾಕ್ತೀವಿ. ಯಾಕಂದ್ರೆ ಅದು ಅವ್ನು ಅರೆಸ್ಟ್ ಮಾಡಲೇಬೇಕು, ಅವರು ತನಿಖೆ ಆಗಲೇಬೇಕು, ಅವ್ನು ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಲೇಬೇಕು, CPI DYSP ಸಸ್ಪೆಂಡ್ ಆಗಲೇಬೇಕು. ಅದಾಗದೆ ಹೋದರೆ ನಾವು ಹಂತವಾಗಿ ಇವು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೀನಿ ಸರ್. ಧಾರವಾಡ ಜಿಲ್ಲೆಯ ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘದಿಂದ ಮಾದಿಗ ಸಮುದಾಯದ ಹಕ್ಕುಗಳ ಒತ್ತಾಯಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇವತ್ತಿನ ದಿವಸ. ಇವತ್ತು ಬೆಳಗ್ಗೆ ನಾವು ಕಲಾಭವನದಿಂದ ಕಡಪ ಕಲಾಭವನದಿಂದ ಧಾರವಾಡ ಜಿಲ್ಲಾಧಿಕಾರಿಗಳ ಪ್ರತಿಭಟನೆ ಮೂಲಕ ಬಂದೀವಿ. ಆ ಮನವಿಯನ್ನು ಕೊಡೋದ್ರಾಗ ಜಿಲ್ಲಾಧಿಕಾರಿ ವಿಳಂಬ ಮಾಡಿದ್ರು. ಅದು ಬೇಸರ ಆಯ್ತು, ನಮಗೆ ಭಾಳ ಬೇಸರ ಆಯಿತು. ಮೇಡಮ್ ಯಾವ ರೀತಿ ಮಾಡಿದ್ರು ಗೊತ್ತಾಗಲಿಲ್ಲ. ಆದಾಗೂ ಕೂಡ ಸಮಾಜದಿಂದ ನಾವು ಶಾಂತಿಯುತವಾಗಿ ಮನವಿಯನ್ನು ಸ್ವೀಕಾರ ಮಾಡಿದ್ವಿ. ನಮ್ಮ ಹಕ್ಕಿಗೆ ಏನಿದೆ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಮುಂದೆ ಈ ಬೇಡಿಕೆಯನ್ನು ಈಡೇರಿಸಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತೇಳಿ ಈ ಕೂಡ ಮನವಿ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಒಂದು ಕುಂಬಾರಗೊಪ್ಪ ಗ್ರಾಮದಲ್ಲಿ ಮಾದಿಗ ಸಮಾಜದ ಯುವಕನ ಭೀಕರ ಕೊಲೆಯಾದಂಥ ಕೊಲೆಯನ್ನು ಅಲ್ಲಿಯೇ ಸ್ಥಳೀಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಅಧಿಕಾರಿ ಅದನ್ನು ಮುಚ್ಚಿ ಹಾಕಿ ಅದು ಸಹಜ ಸಾವು ಅಂತೇಳಿ ವರದಿ ಮಾಡಿದ್ರಿಂದ ಈ ಪ್ರತಿಭಟನೆಯ ಮುಖ್ಯ ಅಂಶ ಆಗೈತಿ. ಮತ್ತು ಹಲವಾರು ತಾಲೂಕುಗಳಲ್ಲಿ ಜಿಲ್ಲಾಗಳಲ್ಲಿ ಶವರ್ನಿಯರಿಂದ ನಿರಂತರವಾಗಿ ಮಾದಿಗ ಸಮುದಾಯಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳು ಕೊಲೆಯಂಥ ಘಟನೆಗಳು ನಡೀತಾ ಇದ್ರೆ ಇದಕ್ಕೆ ಜಿಲ್ಲಾ ಆಡಳಿತ ಸಂಪೂರ್ಣ ವ್ಯವಸ್ಥೆ ವಿಫಲವಾಗಿದೆ. ಮತ್ತು ಸರ್ಕಾರ ಕೂಡ ಇದನ್ನು ಗಮನ ಹರಿಸಬೇಕು. ಮುಂದೆ ಇದೇ ಘಟನೆಗಳು ಭೂ ವಿವಾದ ಇರ್ಬೋದು, ದಲಿತರ ಮೇಲೆ ದೌರ್ಜನ್ಯಗಳಿರ್ಬೋದು, ಮತ್ತು ಇನ್ನಿತರ ಯಾವುದೇ ದಲಿತರ ಮೇಲೆ ಆಗ್ತಂಥ ಇತರೆ ಚಟುವಟಿಕೆಗಳು ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತಕರ ಆದರೆ ಇದಕ್ಕೆ ಈಗಿನ ಸರ್ಕಾರನ ಹೊಣೆ ಆಗ್ತೈತೆ ಅಂತೇಳಿ ಈ ಮೂಲಕ ನಾನು ಗದಿಗೆಪ್ಪ ಹಂಚಿನ ಮನೆ ಅಂತ ನಮಗೆ ಮನವಿ ಮೂಲಕ ಹೇಳ್ತೇನೆ. ನಿಂಗಪ್ಪ ಕಾಶ್ಯಪ್ಪ ಮಾದರ್ ಅನ್ನುವಂಥ ವ್ಯಕ್ತಿ
ಅವ ಕುಂಬಾರಗೊಪ್ಪ ಗ್ರಾಮದ ನಿಂಗಪ್ಪ ಕಾಶಪ್ಪ ಮಾದರ ಅನ್ನೋ ವ್ಯಕ್ತಿ. ಸರ್ ಎಲ್ಲ ಹಳ್ಳಿಲಿಂದ ಸುಮಾರು 10 ಗಂಟೆಲಿದ್ದ ಇಲ್ಲಿ 3 ಗಂಟೆ ಆದ್ರೂ ಇನ್ನೂ ಮಠ ಆದ್ರೆ ಡಿ ಸಿ ಅವ್ರು ಬಂದಿಲ್ಲ. ಇದು ಏನಾಗಿದೆ ಅಂದ್ರೆ ಇದು ನಿರ್ಲಕ್ಷ್ಯ ಕಾರಣ. ಈ ಸರ್ಕಾರ ಯಾವಾಗ ಚೇಂಜಸ್ ಆಗ್ತದೆ, ಕಾಂಗ್ರೆಸ್ ಸರ್ಕಾರ ಯಾವಾಗ ಬರ್ತೈತಿ, ಆ ಸರ್ಕಾರ ಬಂದಂಗೆಲ್ಲ ದಲಿತರು ನಿರಂತರವಾಗಿ ಇದು ನಡೀತಾ ಇರ್ತದ. ನಾವೇನು ಹೇಳ್ತೀವಿ ಬೇರೆ ಸರ್ಕಾರಗಳು BJP ಬಂದ್ರೆ ಹಂಗಾಗ್ತದೆ, ಇದಾರೆ ಎಲ್ಲ ಸರ್ಕಾರ ಬಂದ್ರೆ ನಮ್ಮ ಮ್ಯಾಗ ನಿರಂತರ ಶೋಷಣೆಗೆ ಒಳಪಟ್ಟಿರೋದ ನಾವು. ಮತ್ತೆ ಇದು ದುರ್ಗದ ಕೊಪ್ಪ ಅಂತೇಳಿ ಇದೆ, ನಮ್ಮ ಸಮಾಜದವರು 1 ಎಕರೆ ಮಾಡ್ಕೊಂಡೇಸಿ ಅದಾರ ದುರ್ಗದ ಕೆರೆ ಅಂತೇಳಿ. ಅಲ್ಲಿ ಏನು ಮಾಡ್ಯಾರ ಅಂದ್ರೆ ಬೇರೆಯವರು ಬಂದ್ಗೇಸಿ ಗಿಲಾದವ್ರ ಮುಲ್ಲ ಅಂತ ತಿಳ್ಗೇಸಿ ಆ ಮನುಷ್ಯ ಬಂದ್ಗೇಸಿ ಒಟ್ಟು ಭೂಮಿಯನ್ನ ಅದು ಮಡಿಕೆ ಕುಂಟೆ ಎಲ್ಲ ಹೊಡೆದ್ಗೇಸಿ ಅದನ್ನೆಲ್ಲ ನಾಶ ಮಾಡಿದಾನ. ಮಾಡಿದ್ರೆ ಅವ್ರು ಕೇಳಕ್ಕೆ ಏನಾಗಿದೆ ಅಂದ್ರೆ ಹೋಗಿತ್ತು ಸ್ಟೇಷನ್ಗೆಲ್ಲ ಇದು ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟೈತೆ. ಇಲ್ಲಿ ಮಟ್ಟ ಆದ್ರೂ ಅವ್ರ ಮ್ಯಾಗ FIR ಆಗಿಲ್ಲ ಅಂದ್ರೆ ಇದ್ರ ಮ್ಯಾಗ ತಿಳ್ಕರಿ ನೀವು. ಯಾವ ದಲಿತರು ನೀವು ಏನಾರ FIR ಏನಾರು ಮಾಡಕ್ಕಂತ ಹೋದ್ರೆ ಯಾವುದು ಆಗೋದಿಲ್ಲ ಅಂತೇಳಿ ಇಷ್ಟು ಹೇಳಿ ನಾನು 2 ಮಾತು ಮಾಡ್ತೀನಿ. ಈಗ ಸರ್ಕಾರದ ಕೈಗೊಂಬೆಯಾಗಿ ಮೇಲೆ ಆಡಳಿತ ಮಾಡೋಂಥವ್ರು ಯಾರ್ರೀ? ಮೇಲೆ ಆಡಳಿತ ಮಾಡ್ತಕ್ಕಂಥ ಅಪ್ಪರ್ ಕಮಿಟಿ ಅವ್ರು ಏನು ಮಾಡ್ತಾರಲ್ಲ, ಈಗ ಏನಾರು ನಂಬಿಕೆ ವಹಿಸ್ತೀರಿ. ಸಚಿವ ಸಂಪುಟ ಎಂತ ಕೊಟ್ರಿ ಹೇಳ್ರಿ? ಬಾಟ್ಲಿ ಮಾರೋಂಥವು ಇವೇನಂತಾರ್ರಿ, ಈಗ ಪಡಿ ಪದಾರ್ಥ ಅಕ್ಕಿ ಇಂಥವೆಲ್ಲ ಮಾರಂತ ಕೊಡ್ತಾರ. ಅದರಲ್ಲಿ ಏನಿಲ್ಲ. ಈ ಜನ ಏನಾಗಿದೆ ಅಂದ್ರೆ ಮೇಲ್ಗತಿ ಬರಬಾರ್ದು ಅಂತೇಳಿ ಇವ್ರ ಉದ್ದೇಶ. ಏನು ಕೊಡ್ತಾರ್ರಿ? ಬೀರ್ ಮಾಡೋದು ಇಂಥವೆಲ್ಲ ಖಾತೆಗಳು ಕೊಡ್ತಾರ. ಅದೇ ಬಿಟ್ಟರೆ ಏನು ಮಾಡ್ತಾರೆ ಅಂದ್ರೆ ಅಕ್ಕಿ ಮಾರ್ರಿ ಅದು ಮಾರ್ರಿ. ಅದೇನಾಗಿದೆ ಅಂದ್ರೆ ಕಳ್ತಾನ ಅದು ಪಳ್ತಾನ ಅದು. ಮತ್ತೆ ಇವ್ರ ಮ್ಯಾಗ ಅಪರಾಧ ಬರ್ಬೇಕಲ್ಲ, ಏನೋ ಒಂದು ಅಪರಾಧ ಬರ್ಬೇಕು. ಡ್ರಿಂಕ್ಸ್ ಮಾಡೋದ್ರಿಂದ ಎಲ್ಲ ಏನು ಮಹಿಳೆಯರೆಲ್ಲ ಎದ್ದು ನಿಂದಿರ್ತಾರೆ. ಅದೇನು ಮಾಡೋದು ಶೋಷಣೆ ಒಳಪಟ್ರ ಅಂತ ಕೇಳಿಸಿ ದಲಿತರನ್ನೇ ಮತ್ತೆ ವಿರೋಧ ಮಾಡ್ಕೋಬೇಕಲ್ಲ, ಅದೊಂದು ಹುನ್ನಾರ ನಡೆದ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಯಾಕಂದ್ರೆ ಸಮಾಜ ಕಲ್ಯಾಣ ನೋಡ್ರಿ, ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾರಂದ್ರೆ ಬೇರೆ ಇಲಾಖೆ ಬೇರೆದವ್ರಿಗೆ ಕೊಡ್ತಾರ. ಬೇರೆ ಕಮಿಟಿಯವ್ರು ಕೊಟ್ರೆ ಈ ಸಮಾಜಕ್ಕೆ ಏನು ಉದ್ಧಾರ ಮಾಡ್ತಾರೆ ಅವರು? ಸಮಾಜ ನೋವು ಗೊತ್ತಾಗ್ಬೇಕಂದ್ರೆ ಈ ಸಮಾಜಕ್ಕೆ ಕೊಟ್ರೆ ಮಾತ್ರ ಅದು ಇಂಪ್ರೂವ್ಮೆಂಟ್ ಮಾಡ್ತಾರ ಅಂತ ಹೇಳಿ ನಾವು. ನನ್ನ ಹೆಸರು ಮುತ್ತಪ್ಪ ಅಂತ ಹೇಳಿ, ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷ.